ನನ್ನ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಯೋಜನೆಗಳನ್ನು ತಪ್ಪಿಸದೆ ನಾನು ಇನ್ಸ್ಪೆಕ್ಷನ್ ಹೋಗಿದ್ದೆ. ಉದ್ದೇಶ ಇಷ್ಟೇ, ಈ ವರ್ಷ ಈ ಎಲ್ಲ ಕಾಮಗಾರಿ ಮುಗಿಬೇಕಾಗಿದೆ, ಆದರೆ ಮುಗ್ದಿಲ್ಲ. ನಮ್ಮ ಸರ್ಕಾರ ಬಂದಿದ್ದರೆ ವಾಪಸ್ಸು ಇಷ್ಟೊತ್ತಿಗೆ ಎಲ್ಲ ಕಾಮಗಾರಿಯನ್ನು ಮುಗಿಸಿ ಉದ್ಘಾಟನೆಯನ್ನು ಮಾಡ್ತೀವಿ. ಸುಮಾರು 2500 ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅರ್ಧ ಆಗಿ ನಿಂತಿದೆ. ನಬಾರ್ಡ್ ಯೋಜನೆಯಲ್ಲಿ ನಾವಿದ್ದಾಗ ಇಡೀ ರಾಜ್ಯ ತುಂಬ ಅನುಮೋದನೆಯನ್ನು ಮಾಡಿದ್ವಿ. ಅದು ಹಂಗೆ ನಿಂತಿದೆ. ಸುಮಾರು 67 ಕೋಟಿ ರೂಪಾಯಿದಲ್ಲಿ ಉನ್ನತ ಮಟ್ಟದ ತಾಂತ್ರಿಕ ತರಬೇತಿಯಾಗಿರುವಂಥ GTTC 67 ಕೋಟಿ ರೂಪಾಯಿಯ ಒಂದು ಟ್ರೈನಿಂಗ್ ಸೆಂಟರ್, ಗೌರ್ಮೆಂಟ್ ಟ್ರೈನಿಂಗ್ ಸೆಂಟರ್, ಹೈ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್, ಅದು ಕೂಡ ಕುಂಠಿತ ನಡೆದಿದೆ. ಇನ್ನೊಂದು KSRTC ಡಿಪೋ ಮತ್ತು KSRTC ಅಲ್ಲಿ ಕೂಡ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ. ಸುಮಾರು 39 ಕೋಟಿ ರೂಪಾಯಿ. ಅಲ್ಲಿನೂ ಕೂಡ 400 ವಿದ್ಯಾರ್ಥಿಗಳು ಸುಭಾಸ, ಅದು ಕೂಡ ಹಾಗೆ ನಿಂತಿತ್ತು. 100 ಬಾಲಕಿಯರು 100 ಬಾಲಕರ ಹಾಸ್ಟೆಲ್ಗಳು, ಅದು ಕೂಡ ಪ್ರಗತಿ ಅಯೋಮಯವಾಗಿದೆ. ಈಗ ಎಲ್ಲ ಕಾಮಗಾರಿಗಳು ಇದೇ ಥರ ಆಗಿದೆ. ಇದು ಭಾಳ ಸ್ಪಷ್ಟ ಆಗ್ತದೆ. ಈ ಸರ್ಕಾರ ಅಭಿವೃದ್ಧಿಯಲ್ಲಿ ಹಣ ಇಲ್ಲ, ಬೇಸಿಕ್ಲಿ ಹಣ ಇಲ್ಲ. ಇದು ನನ್ನ ಕ್ಷೇತ್ರ ಹಣೆ ಬರಲ್ಲ. ಕಾಂಗ್ರೆಸ್ ಆಡಳಿತದ ಶಾಸಕರಿರುವಂಥ ಕೂಡ ಹಣ ಬಿಡುಗಡೆ. ಅದಕ್ಕೆ ಈಗ ಗ್ಯಾರಂಟಿ ಇರಬೇಕು ಬೇಡ ಅನ್ನುವಂಥ ಜಿಜ್ಞಾಸೆ ಆಡಳಿತ ಪಕ್ಷದ ಶಾಸಕರೇ ಇವತ್ತು ಎತ್ತಿದ್ದಾರೆ. ಇವತ್ತೇನೋ ಕ್ಯಾಬಿನೆಟ್ನಲ್ಲಿ ಏನೋ ಚರ್ಚೆ ಆಗ್ತಿದ್ರು, ನಾನು ಏನು ಮಾಡ್ತೀನಿ. ನಮಗೆ ಆಗಬೇಕಾಗಿರುವಂಥದ್ದು ಇಷ್ಟೇ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಬಾರ್ದು. ಈಗಾಗಲೇ 10 ವರ್ಷ ಹಿಂದೆ ತೊಗೊಂಡ್ರಿ, ಒಂದೇ ವರ್ಷದಲ್ಲಿ ಬರಗಾಲ ನಿರ್ವಹಣೆಯಲ್ಲಿ ಫೇಲ್ ಆಗಿದೆ. ರೈತರ ಸಹಾಯಕ್ಕೆ ಬರಲಿಲ್ಲ, ಅಭಿವೃದ್ಧಿ ಶೂನ್ಯ. ಎಲ್ಲ ಕಾಸ್ಟ್ಗಳು ಹೆಚ್ಚಾಗ್ಬಿಡ್ತಾವೆ. 1 ವರ್ಷ ತಡ, ಹಲವಾರು ಕಾರ್ಯಕ್ರಮಗಳು ನಿಂತೇ ಹೋಗ್ಬಿಟ್ಟು, ಹಲವಾರು ಕಾಮಗಾರಿಗಳೇ ನಿಂತು ಅರ್ಧಂಬರ್ಧಾಗಿ ನಿಂತು. ಇದರ ಪರಿಕಲ್ಪನೆ ಇಲ್ಲದೇ ಇವರು ಆಡಳಿತ ಮಾಡ್ತಾರೆ. ಗ್ಯಾರಂಟಿ ಕೊಡಬೇಕಾದ್ರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕೊಟ್ಟಂಥ ಹಣ ಭಾಳ ಸುಲಭವಾಗಿ ನೀವು ಅಭಿವೃದ್ಧಿಯನ್ನು ಮಾಡದೆ ಬೇರೆ ಬೇರೆ ಖರ್ಚು ಮಾಡಿದರೆ ಅಭಿವೃದ್ಧಿ ಆಗದಿದ್ದರೆ, ಶಾಲೆಗಳ ಕಟ್ಟಡ ಇದ್ದಿದ್ರೆ ಮಕ್ಕಳಲ್ಲಿ ಕಲಿಬೇಕು, ಔಷಧಿ ಇಲ್ಲದಿದ್ದರೆ ನಮ್ಮ ರೋಗಿಗಳೆಲ್ಲ ಹೋಗಬೇಕು, ನಮ್ಮ ಕೃಷಿಕ ಅಭಿವೃದ್ಧಿ ಇಲ್ಲದಿದ್ದರೆ ಅವನ ಕೃಷಿ ಚಟುವಟಿಕೆಗಳು ಯಾವ ರೀತಿ ಮಾಡಬೇಕು, ಕೈಗಾರಿಕೆ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಕೈಗಾರಿಕೆ ಹೆಂಗೆ ಅಭಿವೃದ್ಧಿ ಆಗುತ್ತೆ, ಕಾರ್ಮಿಕರು ಹೆಂಗೆ ಅಭಿವೃದ್ಧಿ ಆಗುತ್ತೆ, ಹೆಂಗೆ ರಾಜ್ಯದ ಉತ್ಪನ್ನ ಹೆಚ್ಚಾಗುತ್ತೆ, ಆಗೋದಿಲ್ಲ. ಈ ಗ್ಯಾರಂಟಿ ವಿರುದ್ಧ ಜನ ಬೀದಿಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ನಿಮಿಷ, ಆರ್ಥಿಕ ತಜ್ಞ ಅನ್ನಿಸ್ಕೊಂಡಂಥ ಮುಖ್ಯಮಂತ್ರಿಗಳು 15-14 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರಿಂದ ಈ ಥರದ ಆರ್ಥಿಕ ದುಸ್ಥಿತಿ ಒಂದೇ ವರ್ಷದಲ್ಲಿ ನಾವು ನಿರೀಕ್ಷೆ ಮಾಡಿಲ್ಲ. ಇವರೇನು ಪರಿಹಾರ ಕೊಡ್ತಾರೆ ನೋಡೋಣ. ಜನ ಒಂದು ಕಡೆ ಯಾರಿಗೆ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸರಿಯಾಗಿ ಗ್ಯಾರಂಟಿಗಳು ಮುಟ್ತಾ ಇಲ್ಲ, ಹಣಕಾಸಿನ ಕೊಡ್ತಾ ಇಲ್ಲ. ಇನ್ನು ಯಾರಿಗೆ ಫಲಾನುಭವಿಗಳಾಗಿಲ್ಲ ಅವರು ಕೂಡ ಅಸಮಾಧಾನ ಇದ್ದಾರೆ. ಬರುವಂಥ ದಿನಗಳಲ್ಲಿ 2 ವರ್ಗದ ಜನ ಸರ್ಕಾರದ ವಿರುದ್ಧ ತಿರುಗಿಬಿಡ್ತಾರೆ. ಸರ್, ಕೇಂದ್ರ ಸರ್ಕಾರದ FEO ಯೋಜನೆ ಇತ್ತು ಸರ್, ಅದು ಕೊಡಬೇಕಾದಂಥ ಅನುದಾನ ಇಲ್ಲಿವರೆಗೂ ಮುಚ್ಚಿಲ್ಲ. FEOಗಳು ಆಲ್ರೆಡಿ ಚಿಕ್ಕವನ ತಾಲೂಕುಗಳು ಒಂದು FEO ಮುಚ್ಚಿದ್ವಿ, 2 ಸೊಸೈಟಿಗಳು ಮುಚ್ಚಿದಾವೆ. ಈ ಸದ ಅದಕ್ಕೆ ಸಾಕಷ್ಟು ವ್ಯವಹಾರ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಕಂಡೀಷನ್ಸ್ ಇದೆ. ನನಗೆ ನನ್ನ ಗಮನದಲ್ಲಿದೆ. ಇದು ಕೇಂದ್ರ ಸರ್ಕಾರನೂ ಕೊಡಬೇಕು, ರಾಜ್ಯ ಸರ್ಕಾರ ಕೂಡ ಕೊಡಬೇಕಾಗುತ್ತೆ. ಕೆಲವು FEOಗಳಿಗೆ ನಾನು ಇದ್ದಾಗ ಅಪ್ ಟು ಡೇಟ್ ಏನು ಕೊಡಬೇಕು ನಾನು ಸಂಪೂರ್ಣ ಕೊಟ್ಟಿದ್ದೆ. ಈಗ ಮತ್ತೆ ಪುನಃ ಪರಿಶೀಲನೆ ಮಾಡ್ತಾಯಿದ್ದೀವಿ. ನಾಳೆನೇ ನಮ್ಮ ಹಾವೇರಿ ಜಿಲ್ಲೆಯ ಕೇಂದ್ರ ಸರ್ಕಾರದ ಯೋಜನೆ ಪರಿಶೀಲನೆ ಅದು ಕೂಡ ಒಂದು ಬರ್ತದೆ. ನೋಡಿ ಯಾವ್ಯಾವ ಹಣ ಬಿಡುಗಡೆ ಮಾಡಿಸ್ಬೇಕು ಕೇಂದ್ರ ಖಂಡಿತ ಮಾಡಿಸ್ತೀವಿ.
ನಿಮ್ಮ ಕ್ಷೇತ್ರದ ಜನರು ಮೋದಿಯವರು ಸಂಪುಟ ಸೇರ್ತೀರಿ ಅಂತ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು, ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಬೇಸರ ಆಗಿದೆ ಜನರಿಗೆ. ಇದರಲ್ಲಿ ಬೇಸರ ಆಗೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಮೊಟ್ಟ ಮೊದಲನೇದು ಕೊಲಿಷನ್ ಬರ್ತದೆ, ಕೊಲಿಷನ್ ಕಂಪಲ್ಷನ್ಸ್ ಅಂತ ಇರ್ತದೆ. ಕೊಲಿಷನ್ ಕಂಪಲ್ಷನ್ ಇರೋದ್ರಿಂದ ಬಹುತೇಕವಾಗಿ ನನಗನ್ನಿಸ್ತಾ ಇದೆ ಕೊಲಿಷನ್ ಪಾರ್ಟ್ನರ್ಸಿಗೆ ಪ್ರಯಾರಿಟಿ ಕೊಡಬೇಕು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅನುಭವ ಸಚಿವರಿಗೆ ಮುಂದುವರಿಸಬೇಕು. ನೀವು ನೋಡಿದಿರಿ ಮೋದಿಯವರ ಹಿಂದಿನ ಅವಧಿಯಲ್ಲಿ ಯಾರ್ಯಾರು ಪ್ರಮುಖ ಖಾತೆಯನ್ನು ವಹಿಸಿದ್ರು ಎಲ್ಲರೂ ಕೂಡ ಹೆಚ್ಚು ಕಮ್ಮಿ ಮುಂದುವರಿಸಬೇಕು ಮತ್ತು ಕೊಲಿಷನ್ ಪಾರ್ಟ್ನರ್ಸ್ಗೆ ಅವಕಾಶ ಕೊಡಬೇಕು ಅನ್ನುವಂಥ ಕಾರಣದಿಂದ ನಮಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ. ಆದರೆ ಕೆಲಸ ಮಾಡೋದಕ್ಕೆ ಏನು ನಮಗೆ ಇದು ಇಲ್ಲ. ಮತ್ತು ನಾವು ಒಬ್ಬ ಸಂಸತ್ ಸದಸ್ಯರಾಗಿ ಏನು ನ್ಯಾಯ ಕೊಡಬೇಕು ಆ ಕ್ಷೇತ್ರಕ್ಕೆ ಕೊಡುವಂಥ ಶಕ್ತಿ ನನಗೊಬ್ಬ ಸಂಸತ್ ಸದಸ್ಯನಾಗೆ ಶಕ್ತಿ ಇದೆ. ಸತತವಾಗಿ 4 ಬಾರಿ ಬೆಂಬಲಿಸಿದ್ದಾರೆ ಶಿವಕುಮಾರ್ ಉದಾಸಿ ಅವರು. ಆದರೂ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಸೇರಲಿಲ್ಲ ಅನ್ನೋ ಅಸಮಾಧಾನ ಇದೆ. ಅಸಮಾಧಾನ ಯಾವುದೂ ಇಲ್ಲ. ನಾನೆಲ್ಲ ಪ್ರತಿಯೊಂದು ಹಳ್ಳಿ ಓಡಾಡಿದ್ದೇನೆ, ನಿಮ್ಮ ಪ್ರಶ್ನೆಗಿಂತ ಜಾಸ್ತಿ ಓಡಾಡಿದ್ದೀನಿ. ಅಸಮಾಧಾನ ಎಲ್ಲೂ ಇಲ್ಲ. ಇನ್ನಷ್ಟು ಆಗಬೇಕನ್ನುವಂಥ ಬಯಕೆ ಇದೆ. ಮತ್ತು ಕೆಲವು ಬೇರೆ ಬೇರೆ ಕಾರಣಕ್ಕಾಗಿ ಪ್ರಮುಖ ಯೋಜನೆಗಳು ತಾಂತ್ರಿಕ ಮತ್ತು ಇತರ ಕಾರಣಕ್ಕೆ ಲ್ಯಾಂಡ್ ಎಕ್ವಿಷನ್ನಿಂದ ಕೆಲವು ನಿಂತಿದೆ ಮತ್ತು ಕೆಲವು ರಾಜ್ಯ ಸರ್ಕಾರದ ಅಸಹಕಾರದಿಂದ ಕೂಡ ನಿಂತಿದೆ. ಉದಾಹರಣೆಗೆ ಎಲಿಯುಗಿ ಗದಗ ರೈಲ್ವೆ ನಾನಿದ್ದಾಗ 700 ಕೋಟಿ ರೂಪಾಯಿನ ಬಜೆಟಲ್ಲಿ ಈ ಸರ್ಕಾರ ಬಂದ ಮೇಲೆ ತೆಗೆದ್ರೆ ಅದೆಲ್ಲ ಲ್ಯಾಂಡ್ ಎಕ್ವಿಷನ್ಗೆ ಹೋಗ್ತದೆ. 80% ಲ್ಯಾಂಡ್ ಎಕ್ವಿಷನ್ ಆದಾಗ ರೈಲ್ ಆಗುತ್ತೆ. ಅದಕ್ಕೆ ನಾನು ಬೆನ್ನತ್ತಾ ಇದ್ದೆ. ಸಂಪುಟದಲ್ಲಿ ಒಳ್ಳೆಯದಾಗ್ತಿತ್ತು ಹಂಗಲ್ಲ, ಎಲ್ಲ ಥರದ ನನಗೆ ಆಡಳಿತ ಅನುಭವ ಇರೋದ್ರಿಂದ ಸಂಪುಟದಲ್ಲಿ ಇರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ನನ್ನ ಆಡಳಿತದ ಅನುಭವವನ್ನು ಸಂಪೂರ್ಣವಾಗಿ ಇದಕ್ಕೆ ದಾರಿ ಇರುತ್ತೇನೆ. ಮತ್ತು ಇದರಿಂದ ಇನ್ನೊಂದು ಏನಾಗಿದೆ ಅಂದರೆ ನನ್ನ ಕ್ಷೇತ್ರಕ್ಕೆ ನಾನು ಹೆಚ್ಚಿಗೆ ಸಮಯ ಕೊಡ್ಬೋದು, ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ನನ್ನ ಜಿಲ್ಲೆಗೆ 2 ಜಿಲ್ಲೆಗೆ ಕೆಲಸ ಮಾಡ್ಬೋದು. ಅಷ್ಟೇ ಅಲ್ಲ, ರಾಜ್ಯಕ್ಕೆ ನಾನು ಹೆಚ್ಚಿನ ಸಮಯ ಕೊಡ್ಬೋದು. ಹೀಗಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ಳೋದು ಹೆಂಗಂತ ನನಗೆ ಗೊತ್ತಿಲ್ಲ. ಈಗ ಲೋಕಸಭಾ ಕ್ಷೇತ್ರ ಸರ್, ನಿಮ್ಮ MLA ಸಿಗ್ಗಾಂವ್ ಕ್ಷೇತ್ರದ ಮುಂದಿನ ಉತ್ತರಾಧಿಕಾರಿ ಯಾರು, ಏನು ಚರ್ಚೆ ಕಾರ್ಯಕರ್ತರು ನಾನು ಈ ಕ್ಷಣದವರೆಗೂ ನಾನೇ MLA, ಮುಂದೆ ನಾನೇ MLA. ನಾನು 17ನೇ ತಾರೀಕು ರಾಜೀನಾಮೆ ಕೊಡ್ತಾಯಿದ್ದೆ. ಕೊಟ್ಟ ಮೇಲೆ ಚುನಾವಣೆ ಆಯೋಗ ದಿನಾಂಕ ತೀರ್ಮಾನ ಮಾಡ್ತದೆ. ಆಮೇಲೆ ಪಕ್ಷ ತನ್ನ ಪ್ರಕ್ರಿಯೆ ಪ್ರಾರಂಭ ಮಾಡ್ತದೆ. ಹಲವಾರು ಜನ ಸಮರ್ಥರಿದ್ದಾರೆ. ಸರ್ವೆ ಮಾಡ್ತೀವಿ. ಯಾರಿಗೆ ಅತ್ಯಂತ ಜನ ಬೆಂಬಲ ವ್ಯಕ್ತ ಆಗುತ್ತೋ ಅವ್ರು ಕೊಡಬೇಕನ್ನುವಂಥದ್ದು ಏನು ನಮ್ಮ ಪಕ್ಷದ ವಿಚಾರ ಇದೆ. ಪಕ್ಷ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ನನ್ನ ವೈಯಕ್ತಿಕ ವಿಚಾರದಲ್ಲಿ ಯಾರೇ ನಿಂತರೂ ಕೂಡ ಅವ್ರು ಕೆಲಸ ಕೊಡುವಂಥದ್ದಕ್ಕೆ ಎಲ್ಲ ರೀತಿಯ ಶ್ರಮವನ್ನು ನಾನು ಸ್ಥಳೀಯರಿಗೆ ಕೊಡಬೇಕು, ವರ್ಗವರು ಕೂಡ ಸಾಕಷ್ಟು ಜನ ಎಲ್ಲ ಚರ್ಚೆಗಳು ನಡೀತಾ ಇರ್ತದೆ. ನೀವು ಎಲ್ಲ ಚುನಾವಣೆ ನನ್ನ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದು ಅಷ್ಟೇ. ನಾನು ಕೆಲವೊಂದಿಷ್ಟು ಚರ್ಚೆಗಳು ಅದು ಅವ್ರ ಮಗ ಬರ್ತಾರೆ ಹಿಂಗೆ ಎಲ್ಲ ಚರ್ಚೆಗಳಿಗೆ ಒಂದೇ ಉತ್ತರ. ಏನು ಪಕ್ಷ ಅಳೆದು ಸುರಿದು ತೂಗಿ ಜನ ಬೆಂಬಲ ಸರ್ವೆ ಮಾಡಿ ಏನು ತೀರ್ಮಾನ ಮಾಡುತ್ತೋ ಅದೇ ನನ್ನ ತೀರ್ಮಾನ. ಯಾರನ್ನೇ ಮಾಡೋದು ಚಲೋ ಯಾರನ್ನೇ ಮಾಡೋದು